ಐ ಆಮ್ ಯಶಸ್ವಿನಿ ಚದ್ಲು ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ಇವತ್ತಿನ ಸೆಷನಲ್ಲಿ ನಾವು ಕಮ್ಯುನಿಕೇಷನ್ ಚಾಪ್ಟರ್ನ MCQsನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಚಾಪ್ಟರ್ ಬೇಸ್ ಮೇಲೆ ನಮಗೆ ಟೋಟಲ್ ಆಗಿ 65 MCQs ಇದೆ. ಓಕೆ, ಸೊ 65 MCQಸಲ್ಲಿ ನಾವು ಇವತ್ತು ಒಂದು 30 MCQsನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆ ಅಂತಂದರೆ ವಿಡಿಯೋ ತುಂಬ ಲೆಂತಿ ಆಗಿದ್ದರೆ ನೀವು ಯಾರು ವಾಚ್ ಮಾಡಲ್ಲ ಅಂತ ಗೊತ್ತು ನನಗೆ. ಓಕೆನಾ, ಸೊ ನಾನು ತುಂಬ ಚಿಕ್ಕ ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ವಿಡಿಯೋದ ಮಿಡಲಲ್ಲಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಾನು ಈ ಒಂದು ಚಾಪ್ಟರ್ ಬೇಸ್ ಮೇಲೆ ನಿಮಗೆ ಯಾವ ಒಂದು ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಸುಮಾರಷ್ಟು ಕ್ವೆಶ್ಚನ್ಸ್ನ ಕೇಳ್ತಾರೆ ಅನ್ನೋದು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ ವ್ಯೂವರ್ಸ್ ಯಾರಾಗಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಬಂದು ಏನಿದೆ ಅಂತ ನೋಡಿ. ದ ವರ್ಡ್ ಕಮ್ಯುನಿಕೇಷನ್ ಈಸ್ ಡಿರೈವ್ಡ್ ಫ್ರಮ್. ಕಮ್ಯುನಿಕೇಷನ್ ಅನ್ನೋದು ಎಲ್ಲಿಂದ ಡಿರೈವ್ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಬಂದು ಕಮ್ಯುನಿಸ್, ಆಪ್ಷನ್ ಬಿ ಕಮ್ಯುನಿಕ್ಯೂ, ಆಪ್ಷನ್ ಸಿ ಕಮ್ಯುನಲ್, ಆಪ್ಷನ್ ಡಿ ಕಮ್ಯುನ್ಯೂ. ಸೊ ಆನ್ಸರ್ ಬಂದು ಆಪ್ಷನ್ ಎ ಕಮ್ಯುನಿಸ್. ಸೊ ದ ವರ್ಡ್ ಕಮ್ಯುನಿಕೇಷನ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಕಮ್ಯುನಿಸ್. ಕಮ್ಯುನಿಸ್ ಅನ್ನೋ ಪದದಿಂದ ಕಮ್ಯುನಿಕೇಷನ್ ಅನ್ನೋ ಪದ ಡಿರೈವ್ ಆಗಿದೆ. ಓಕೆ, ಸೆಕೆಂಡ್ ಕ್ವೆಶ್ಚನ್ ಬಂದು ದ ಟರ್ಮ್ ಕಮ್ಯುನಿಸ್ ಇಸ್ ಟೇಕನ್ ಫ್ರಮ್. ಕಮ್ಯುನಿಸ್ ಅನ್ನೋ ಒಂದು ಪದ ಎಲ್ಲಿಂದ ತೊಗೊಂಡಿದ್ದಾರೆ, ಯಾವ ಲ್ಯಾಂಗ್ವೇಜಿಂದ ತೊಗೊಂಡಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ಎ ಲ್ಯಾಟಿನ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಗ್ರೀಕ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಹೆಬ್ರಿವ್ ಲ್ಯಾಂಗ್ವೇಜ್, ಆಪ್ಷನ್ ಡಿ English language. Most of the words are taken from the Latin language and Greek language. Okay, so communist ಅನ್ನೋ ಪದ ಮಾತ್ರ ಎಲ್ಲಿಂದ ತೊಗೊಂಡಿದ್ದಾರೆ, ಯಾವ ಲ್ಯಾಂಗ್ವೇಜಿಂದ ತೊಗೊಂಡಿದ್ದಾರೆ ಅಂದರೆ ಲ್ಯಾಟಿನ್ ಲ್ಯಾಂಗ್ವೇಜಿಂದ ತೊಗೊಂಡಿದ್ದಾರೆ. ಸೊ ಆನ್ಸರ್ ಇಸ್ ಆಪ್ಷನ್ ಎ ಲ್ಯಾಟಿನ್ ಲ್ಯಾಂಗ್ವೇಜ್. ಸೊ ಥರ್ಡ್ ಕ್ವೆಶ್ಚನ್ ನೋಡಿ ಹೀಗಿದೆ. ದ ಮೀನಿಂಗ್ ಆಫ್ ಕಮ್ಯುನಿಸ್ಟ್. ಕಮ್ಯುನಿಸ್ಟಿನ ಮೀನಿಂಗ್ ಏನು ಅಂತ ಕೇಳಿದರೆ ಆಪ್ಷನ್ ಎ ಡಿಫ್ರೆನ್ಸಸ್, ಆಪ್ಷನ್ ಬಿ ನಾರ್ಮಲ್, ಆಪ್ಷನ್ ಸಿ ಸೆನ್ಸೇಷನ್, ಆಪ್ಷನ್ ಡಿ ಎಟಿಕ್ಯೂಟ್ಸ್ ಅಂತ ಹೇಳಿದ್ದಾರೆ. ಸೊ ಕಮ್ಯುನಿಸ್ಟ್ ಪದದ ಅರ್ಥ ಏನು? ಆಪ್ಷನ್ ಬಿ ನಾರ್ಮಲ್. ನಾರ್ಮಲ್ ಅಂತ ಅಂದರೆ ಕಮ್ಯುನಿಸ್ಟ್ ಅಂತ ಅಂದರೆ ನಾರ್ಮಲ್. ಓಕೆ, ಸೊ ಫೋರ್ತ್ ಕ್ವೆಶ್ಚನ್ ನೋಡಿ ಹೀಗಿದೆ. ಕಮ್ಯುನಿಕೇಷನ್ ಈಸ್ ಪಾಸಿಬಲ್. ಆಪ್ಷನ್ ಎ ಬಿಟ್ವೀನ್ ಟೂ ಅನಿಮಲ್ಸ್ ಆಫ್ ದ ಸೇಮ್ ಸ್ಪೀಷೀಸ್, ಆಪ್ಷನ್ ಬಿ ಬಿಟ್ವೀನ್ ಅ ಲಿವಿಂಗ್ ಆರ್ಗನಿಸಮ್ ಆ್ಯಂಡ್ ಮಷಿನ್ಸ್, ಆಪ್ಷನ್ ಸಿ ಬಿಟ್ವೀನ್ ಆನ್ ಇಂಡಿವಿಜುವಲ್ ಆ್ಯಂಡ್ ಅ ಗ್ರೂಪ್, ಆಪ್ಷನ್ ಡಿ ಇನ್ ಆಲ್ ದ ಅಬವ್ ಸಿಚುವೇಶನ್. ಸೊ ಕಮ್ಯುನಿಕೇಷನ್ ಎಲ್ಲ ಸಿಚುವೇಶನ್ಸಲ್ಲೂ ಕೂಡ ಪಾಸಿಬಲ್. ಬಿಟ್ವೀನ್ ಟೂ ಅನಿಮಲ್ಸ್, ಹಾಗೆ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ಮಷಿನ್ಸ್, ಆಮೇಲೆ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ ಅ ಗ್ರೂಪ್, ಎಲ್ಲರ ನಡುವೆನೂ ಕಮ್ಯುನಿಕೇಷನ್ ಇಸ್ ಪಾಸಿಬಲ್. ಸೊ ಆನ್ಸರ್ ಬಂದು ಇನ್ ಆಲ್ ದ ಅಬವ್ ಸಿಚುವೇಶನ್. ಕಮ್ಯುನಿಕೇಷನ್ ಇಸ್ ಪಾಸಿಬಲ್ ಇನ್ ಆಲ್ ದ ಅಬವ್ ಸಿಚುವೇಶನ್ಸ್. ಬಿಟ್ವೀನ್ ಟೂ ಅನಿಮಲ್ಸ್ ಆಫ್ ದ ಸೇಮ್ ಸ್ಪೀಷೀಸ್, ಆಪ್ಷನ್ ಬಿ ಬಿಟ್ವೀನ್ ಅ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ಮಷಿನ್ಸ್, ಆಪ್ಷನ್ ಸಿ ಬಿಟ್ವೀನ್ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ ಅ ಗ್ರೂಪ್. ಸೊ ಬಿಟ್ವೀನ್ ಆಲ್ ಆಫ್ ದೆಮ್. ಓಕೆ, ಸೊ ಆನ್ಸರ್ ಬಂದು ಇನ್ ಆಲ್ ದ ಅಬವ್ ಸಿಚುವೇಶನ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಹೀಗಿದೆ. ಆಂಡರ್ಸನ್ ಕೋಟೆಡ್ ಆಪ್ಷನ್ ಎ ಕಮ್ಯುನಿಕೇಷನ್ ಅ ಡೈನಾಮಿಕ್ ಪ್ರೋಸೆಸ್, ಆಪ್ಷನ್ ಬಿ ಕಮ್ಯುನಿಕೇಷನ್ ಅ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಆಪ್ಷನ್ ಸಿ ಕಮ್ಯುನಿಕೇಷನ್ ಅ ಪ್ರೋಸೆಸ್ ಆಫ್ ಅಸೋಸಿಯೇಷನ್ ಆಫ್ ಐಡಿಯಾಸ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಸೊ ಕಮ್ಯುನಿಕೇಷನ್ ಆ್ಯಂಡರ್ಸನ್ ಏನಂತ ಹೇಳಿ ಕೋಟ್ ಮಾಡಿದ್ದಾರೆ ಅಂತ ಕೇಳಿರೋದಿಲ್ಲಿ. ಓಕೆ, ಸೊ ಕಮ್ಯುನಿಕೇಷನ್ನ ಏನಂತ ಕೋಟ್ ಮಾಡಿದ್ದಾರೆ ಆ್ಯಂಡರ್ಸನ್ ಬಂದು ಅಂತ ಅಂದರೆ ಕಮ್ಯುನಿಕೇಷನ್ ಅನ್ನೋದು ಒಂದು ಡೈನಾಮಿಕ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಎ ಕಮ್ಯುನಿಕೇಷನ್ ಈಸ್ ಅ ಡೈನಾಮಿಕ್ ಪ್ರೋಸೆಸ್ ವಿಚ್ ಈಸ್ ಕೋಟೆಡ್ ಬೈ ಆ್ಯಂಡರ್ಸನ್. ಆ್ಯಂಡರ್ಸನ್ ಏನಂತ ಹೇಳಿ ಕೋಟ್ ಮಾಡಿದ್ದಾರೆ ಕಮ್ಯುನಿಕೇಷನ್ ಡೈನಾಮಿಕ್ ಪ್ರೋಸೆಸ್ ಅಂತ ಹೇಳಿ ಕೋಟ್ ಮಾಡಿದಾರಂತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಹೀಗಿದೆ. ಅಕಾರ್ಡಿಂಗ್ ಟು ಲೆಗನ್ಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಈಸ್. ಲೆಗನ್ಸ್ ಪ್ರಕಾರ ಕಮ್ಯುನಿಕೇಷನಿನ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬಿಟ್ವೀನ್ ಟೂ ಆರ್ ಮೋರ್ ದ್ಯಾನ್ ಟೂ ಇಂಡಿವಿಜುವಲ್ಸ್, ಆಪ್ಷನ್ ಬಿ dialogue between two persons, option C interaction between two persons, option D all of the above. ಸೊ ಲೆಗನ್ಸ್ ಪ್ರಕಾರ ಮತ್ತು ಕಮ್ಯುನಿಕೇಷನ್ ಮೀನಿಂಗ್ ಏನು ಅಂತಂದರೆ ನಮಗೆಲ್ಲ ಗೊತ್ತಿದೆ. ಒಂದು ಕಮ್ಯುನಿಕೇಷನ್ ಅಂತಂದರೆ ಒಂದು ಐಡಿಯಾಸ್ನ ಶೇರ್ ಮಾಡೋದು ಇಬ್ಬರ ನಡುವೆ ಅಥವಾ ಇಬ್ಬರಿಗಿಂತ ಜಾಸ್ತಿ. ಓಕೆನಾ, ಒಂದು ಡೈಲಾಗ್ ಬರುತ್ತೆ ಪರ್ಸನ್ಸ್ ನಡುವೆ, ಹಾಗೆ ಒಂದು ಇಂಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಆನ್ಸರ್ ಬಂದು ಆಲ್ ಆಫ್ ದ above, option D all of the above. So seventh question ನೋಡಿ ಹೀಗಿದೆ. communication is a dash. option A process
which is going on between the source and the receiver. Option B, a condition of exchange of ideas. Option C, a method of transfer of information. All of the above. Option D, all of the above. So communication ಅನ್ನೋದು process which is going on between the source ಅಂದರೆ ಯಾರು, sender, and the receiver. A condition of exchange of idea. Yes, it is a exchange of ideas. A method of transfer of information. ಹೌದು, ಒಂದು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ ಕಮ್ಯುನಿಕೇಷನ್. ಸೊ ಆನ್ಸರ್ ಬಂದು ಆಲ್ ಆಫ್ ದ ಅಬೌವ್. ಕಮ್ಯುನಿಕೇಷನ್ ಈಸ್ ಅ ಪ್ರೋಸೆಸ್ ವಿಚ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ದ ರಿಸೀವರು ಹೌದು. ಅ ಕಂಡೀಷನ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸು ಹೌದು. ಹಾಗೆ ಅ ಮೆಥಡ್ ಆಫ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ಸು ಕೂಡ ಹೌದು. ಸೊ ಆನ್ಸರ್ ಈಸ್ ಆಲ್ ಆಫ್ ದ ಅಬೌವ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ದ ನೇಚರ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನಿನ ನೇಚರ್ ಏನು ಅಂತ ಕೇಳಿದ್ದಾರೆ. So option A, process of exchange of ideas. Option B, a purposive process. Option C, a psychosocial process. Option D, all of the above. So communication in nature ಇದೆಲ್ಲದೂ ಕೂಡ ಬರುತ್ತೆ. ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸು ಬರುತ್ತೆ, ಆಮೇಲೆ ಪರ್ಪಸಿವ್ ಪ್ರೋಸೆಸ್ಸು ಕೂಡ ಹೌದು, ಆದಮೇಲೆ ಸೈಕೋಸೋಷಿಯಲ್ ಪ್ರೋಸೆಸ್ಸು ಕೂಡ ಹೌದು. ಸೊ ಆನ್ಸರ್ ಬಂದು ಆಲ್ ಆಫ್ ದ ಅಬೌವ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಮ್ಯಾಚ್ಡ್ ವಿತ್ ದ ನೇಚರ್ ಆಫ್ ಕಮ್ಯುನಿಕೇಷನ್. ಯಾವ ಒಂದು ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ ಒಂದು ಆಪ್ಷನ್ನು ಕಮ್ಯುನಿಕೇಷನ್ ಜೊತೆ ಮ್ಯಾಚ್ ಆಗಲ್ಲ ಅಂತ ಕೇಳಿದರೆ. ಆಪ್ಷನ್ ಎ ಬಂದು ಎ ಡೈರೆಕ್ಷನಲ್ ಪ್ರೋಸೆಸ್. ಆಪ್ಷನ್ ಬಿ ಎ ಫೀಡ್ಬ್ಯಾಕ್ ಪ್ರೋಸೆಸ್. ಆಪ್ಷನ್ ಸಿ ಅ ಡೈನಾಮಿಕ್ ಪ್ರೋಸೆಸ್. ಆಪ್ಷನ್ ಡಿ ಅ ಪ್ಯಾಸಿವ್ ಪ್ರೋಸೆಸ್. ಸೊ ಎ ಪ್ಯಾಸಿವ್ ಪ್ರೋಸೆಸ್ ಇಸ್ ದ ಆನ್ಸರ್. ಓಕೆನಾ. ನೋಡಿ, ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ಡೈರೆಕ್ಷನಲ್ ಪ್ರೋಸೆಸ್ಸು ಹೌದು, ಇಲ್ಲಿ ಫೀಡ್ಬ್ಯಾಕು ಕೂಡ ಹೌದು, ಡೈನಾಮಿಕ್ ಪ್ರೋಸೆಸ್ಸು ಹೌದು. ಓಕೆನಾ. ಯಾಕೆ ಡೈರೆಕ್ಷನಲ್ ಪ್ರೋಸೆಸ್ ಅಂತಂದರೆ ಒಂದು ಮೆಸೇಜ್ನ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಆಮೇಲೆ ಪ್ರೋಸೆಸ್ಸಲ್ಲಿ ನಾವು ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ನೋಡಿದಾಗ ಫೀಡ್ಬ್ಯಾಕ್ ಅಂತ ಹೇಳಿಬಿಟ್ಟು ಫೀಡ್ಬ್ಯಾಕ್ ಪ್ರೋಸೆಸ್ ನೋಡಿದ್ವಿ ಅಲ್ವಾ. ಸೊ ಫೀಡ್ಬ್ಯಾಕು ಅನ್ನೋದು ಇರುತ್ತೆ. ಆಮೇಲೆ ಆ್ಯಂಡರ್ಸನ್ ಪ್ರಕಾರ ಕಮ್ಯುನಿಕೇಷನ್ ಅನ್ನೋದು ಏನು ಅಂತ ಹೇಳಿಬಿಟ್ಟು ಕೋಟ್ ಆಗಿದೆ, ಅ ಡೈನಾಮಿಕ್ ಪ್ರೋಸೆಸ್ ಅಂತ ಹೇಳಿ ಕೋಟ್ ಆಗಿದೆ. ಸೊ ಆನ್ಸರ್ ಬಂದು ಅ ಪ್ಯಾಸಿವ್ ಪ್ರೋಸೆಸ್. ಓಕೆ. ಸೊ ಕಮ್ಯುನಿಕೇಷನ್ನಲ್ಲಿ ಈ ಎಲ್ಲ ರೀತಿಯ ಪ್ರೋಸೆಸ್ಸು ಇರುತ್ತೆ, ಬಟ್ ಆ ಪ್ಯಾಸಿವ್ ಪ್ರೋಸೆಸ್ ಅನ್ನೋದು ಇರೋದಿಲ್ಲ. ಏನು ಆ ಪ್ಯಾಸಿವ್ ಪ್ರೋಸೆಸ್ ಅಂತ ಅಂದರೆ, ಪ್ಯಾಸಿವ್ ಅಂತ ಅಂದರೆ ಏನು ಅಂದರೆ ಏನು ಕೆಲಸ ಮಾಡದೇ ಇರೋಂತಹ ಒಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನಿಷ್ಕ್ರಿಯ ಅಂತ ಹೇಳಿಬಿಟ್ಟು ಇನ್ನು ಪ್ಯೂರ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಪ್ಯಾಸಿವ್ ಪ್ರೋಸೆಸ್ ಅಂತ ಅಂದರೆ. ಸೊ ಕಮ್ಯುನಿಕೇಷನ್ ಅನ್ನೋದು ಪ್ಯಾಸಿವ್ ಪ್ರೋಸೆಸ್ ಅಲ್ಲ. ಓಕೆನಾ. ಡೈರೆಕ್ಷನಲ್ ಪ್ರೋಸೆಸ್ ಹೌದು, ಡೈನಾಮಿಕ್ ಪ್ರೋಸೆಸ್ಸು ಹೌದು, ಆಮೇಲೆ ಫೀಡ್ಬ್ಯಾಕ್ ಪ್ರೋಸೆಸ್ಸು ಹೌದು. ಓಕೆ. ಪ್ಯಾಸಿವ್ ಪ್ರೋಸೆಸ್ ಅಲ್ಲ ಕಮ್ಯುನಿಕೇಷನ್ ಅನ್ನೋದು. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಹೀಗಿದೆ ನೋಡಿ. ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಅ ಕಮ್ಯುನಿಕೇಷನ್ ಆರ್ ಆಪ್ಷನ್ ಎ ದ ಸೋರ್ಸ್ and the receiver. Option B, the messenger and the receiver. Option C, the source and the channel. Option D, all of the above. ಕಮ್ಯುನಿಕೇಷನ್ ಇನ್ನ ಬೇಸಿಕ್ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದರೆ, ನಾನು ಬೇಸಿಕ್ ಎಲಿಮೆಂಟ್ಸ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಹೇಳಿದ್ದೆ. ಆಗ ತ್ರೀ ಮೇನ್ ಎಸೆನ್ಷಿಯಲ್ ಥಿಂಗ್ಸ್ ಯಾವುದು ಅಂತ ಹೇಳಿಬಿಟ್ಟು ಸೆಂಡರ್, ರಿಸೀವರ್ ಹಾಗೆ ಚಾನಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬೇಸಿಕ್ ಎಲಿಮೆಂಟ್ ಚಾನಲ್ಲೂ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಸೆಂಡರ್ ಇರಬೇಕು ಹಾಗೆ ರಿಸೀವರ್ ಇರಬೇಕು ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಅಲ್ವಾ. ಸೊ ದ ಸೋರ್ಸ್ ಈಸ್ ನಥಿಂಗ್ ಬಟ್ ಅ ಸೆಂಡರ್. ಓಕೆ. ಸೆಂಡರ್ ಮತ್ತು ರಿಸೀವರ್ ಈಸ್ ದ ಮೇನ್ ಬೇಸಿಕ್ ಎಲಿಮೆಂಟ್ಸ್, ಎಸೆನ್ಷಿಯಲ್ ಥಿಂಗ್ಸ್ ಆಫ್ ದ ಕಮ್ಯುನಿಕೇಷನ್. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಹೀಗಿದೆ. ದ ಸಿಂಪಲ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್. ಆಪ್ಷನ್ ಎ ಮೆಸೇಜ್ ಸೋರ್ಸ್ ಮೀಡಿಯಮ್ ಮೆಸೇಜ್ ರಿಸೀವರ್. ಆಪ್ಷನ್ ಬಿ ಮೆಸೇಜ್ ಸೋರ್ಸ್ ಎನ್ಕೋಡಿಂಗ್ ಡಿಕೋಡಿಂಗ್ ಮೆಸೇಜ್ ರಿಸೀವರ್. ಆಪ್ಷನ್ ಸಿ ಮೆಸೇಜ್ ಸೋರ್ಸ್ ಮೆಸೇಜ್ ರಿಸೀವರ್. ಆಪ್ಷನ್ ಡಿ ಮೆಸೇಜ್ ಸೋರ್ಸ್ ಮತ್ತು ಫೀಡ್ಬ್ಯಾಕ್. ಸೊ ಸಿಂಪಲ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಏನು ಇನ್ಕ್ಲೂಡ್ ಆಗುತ್ತೆ, ಏನಿರುತ್ತೆ ಸಿಂಪಲ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನಲ್ಲಿ? ಮೆಸೇಜ್ ಸೋರ್ಸ್ ಇರುತ್ತೆ, ಮತ್ತು ಮೀಡಿಯಮ್ ಇರುತ್ತೆ, ಮತ್ತು ಮೆಸೇಜ್ ರಿಸೀವರ್ ಇರ್ತಾರೆ. ಅದೇ ಹೇಳಿದ್ದೆ ಅಲ್ವ ನಿಮಗೆ ನಾನು, 3 ಎಸೆನ್ಷಿಯಲ್ ಥಿಂಗ್ಸ್ ಯಾವುದು? ಸೆಂಡರ್, ರಿಸೀವರ್ ಹಾಗೆ ಚಾನಲ್, ಮೀಡಿಯಮ್. ಸೊ ಮೆಸೇಜ್ ಸೋರ್ಸ್, ಮೀಡಿಯಮ್, ಮೆಸೇಜ್ ರಿಸೀವರ್. ಸೊ ಮೀಡಿಯಮ್ ಅನ್ನೋ ಪದದ ಬದಲಾಗಿ ಇಲ್ಲಿ ನಮಗೆ ಚಾನಲ್ ಅನ್ನೋ ಒಂದು ಪದನೂ ಕೂಡ ನಾವಿಲ್ಲಿ ನೋಡ್ಬೋದು. ಎಕ್ಸಾಮ್ಸಲ್ಲಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಓಕೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ಮೆಸೇಜ್ ಸೋರ್ಸ್, ಮೀಡಿಯಮ್, ಮೆಸೇಜ್ ರಿಸೀವರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ವರ್ಕ್ ಆಫ್ ಮೆಸೆಂಜರ್ ಈಸ್ ಆಪ್ಷನ್ ಎ ಟು ಡೆವಲಪ್ ಅ ಮೆಸೇಜ್. ಆಪ್ಷನ್ ಬಿ ಟು ಎನ್ಕೋಡ್ ದ ಮೆಸೇಜ್. ಆಪ್ಷನ್ ಸಿ ಟು ಟ್ರಾನ್ಸ್ಮಿಟ್ ದ ಮೆಸೇಜ್.
ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಮೆಸೆಂಜರಿನ ವರ್ಕ್ ಏನಾಗಿರುತ್ತೆ ಅಂತ ಕೇಳಿದರೆ ಮೆಸೇಜ್ನ ಡೆವಲಪ್ ಮಾಡೋದು ಹೌದು, ಮೆಸೇಜ್ನ ಎನ್ಕೋಡ್ ಮಾಡೋದು ಹೌದು, ಹಾಗೆ ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡೋದು ಅಂದರೆ ಟ್ರಾನ್ಸ್ಫರ್ ಮಾಡೋದು ಹೌದು. ಸೊ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಡೆವಲಪ್ಪು ಮಾಡುತ್ತೆ ಮತ್ತು ಎನ್ಕೋಡು ಮಾಡುತ್ತೆ, ಅದ್ರ ಜೊತೆಗೆ ಮೆಸೇಜ್ನ ಟ್ರಾನ್ಸ್ಮಿಟ್ ಅಂದರೆ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ. ಸೊ ಆನ್ಸರ್ ಬಂದು ಆಲ್ ಆಫ್ ದ ಅಬವ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ವೇ ಥ್ರೂ ವಿಚ್ ಮೆಸೇಜ್ ಪಾಸಸ್ ಈಸ್ ಕಾಲ್ಡ್. ನೋಡಿ, ದ ವೇ ಥ್ರೂ ವಿಚ್ ಮೆಸೇಜ್ ಪಾಸಸ್ ಈಸ್ ಕಾಲ್ಡ್. ಆಪ್ಷನ್ ಎ ಚಾನಲ್, ಆಪ್ಷನ್ ಬಿ ಟ್ರಾನ್ಸ್ಮಿಷನ್ ಮೀಡಿಯಮ್, ಆಪ್ಷನ್ ಸಿ ಟ್ರಾನ್ಸ್ಮಿಷನ್ ಚಾನಲ್, ಆಪ್ಷನ್ ಡಿ ಟ್ರಾನ್ಸ್ಮಿಷನ್ ಸಿಸ್ಟಮ್. ಒಂದು ಮೆಸೇಜು ಯಾವುದರ ಮೂಲಕ ಪಾಸ್ ಆಗತ್ತೆ ಅಂತ ಕೇಳಿದ್ದಾರೆ. ಸೊ ಅಗೇನ್ ಅದೇ ಕ್ವೆಶ್ಚನಿಗೆ ಬನ್ನಿ, ಯಾವುದು 3 ಎಸೆನ್ಷಿಯಲ್ ಥಿಂಗ್ಸ್ ಆಫ್ ದ ಕಮ್ಯುನಿಕೇಷನ್? ಸೆಂಡರ್, ರಿಸೀವರ್, ಚಾನಲ್. ಸೊ ಆನ್ಸರ್ ಈಸ್ ಎ ಚಾನಲ್. ಚಾನಲ್ ಮೂಲಕನೇ ಸೆಂಡರಿಂದ ಪಾಸ್ ಆಗತ್ತೆ ಮೆಸೇಜು, ಯಾರಿಗೆ? ರಿಸೀವರಿಗೆ. ಸೊ ಆಪ್ಷನ್ ಎ ಚಾನಲ್. ಚಾನಲ್ ಮೂಲಕನೇ ಮೆಸೇಜು ಇಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ದ ರಿಸೀವರ್ ಶುಡ್ ಫಾಲೋ ದ inevitable condition in order to receive the message. Option A, he has the ability to transmit a message. Option B, he has the ability to decoding the message. Option C, he has the ability to interpret the message. Option D, he has all the above abilities. ಇಲ್ಲಿ ರಿಸೀವರು ಯಾವ ಒಂದು ಕಂಡೀಷನ್ನ ಫಾಲೋ ಮಾಡಬೇಕು ಒಂದು ಮೆಸೇಜ್ನ ರಿಸೀವ್ ಮಾಡೋಕ್ಕೆ ಅಂತ ಅಂದರೆ, ನೋಡಿ, ಅವನಿಗೆ ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಎಬಿಲಿಟಿ ಇರಬೇಕು, ಅದ್ರ ಜೊತೆಗೆ ಎನ್ಕೋಡ್ ಆಗಿರೋಂಥ ಮೆಸೇಜ್ನ ಡಿಕೋಡ್ ಮಾಡೋಕ್ಕೆ ಎಬಿಲಿಟಿ ಇರಬೇಕು, ಜೊತೆಗೆ ಮೆಸೇಜ್ ಏನು ಅಂತ ಹೇಳ್ಬಿಟ್ಟು ಇಂಟರ್ಪ್ರಿಟ್ ಮಾಡೋದಕ್ಕೂ ಕೂಡ ಎಬಿಲಿಟಿ ಇರಬೇಕು. ಸೊ ಆನ್ಸರ್ ಬಂದು ಹಿ ಹ್ಯಾಸ್ ಆಲ್ ದ ಅಬವ್ ಎಬಿಲಿಟೀಸ್. ಯಾವಾಗ ಈ 3 ಎಬಿಲಿಟೀಸ್ ಇರುತ್ತೋ ಆವಾಗ ಇವನು ರಿಸೀವರು ಕಂಡೀಷನ್ನ ಫಾಲೋ ಮಾಡ್ತಾ ಇದ್ದಾನೆ, ಮೆಸೇಜ್ನ ರಿಸೀವ್ ಮಾಡೋಕ್ಕೆ ಹಿ ಈಸ್ ಏಬಲ್ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ದ ಮೆಸೇಜ್ ಆರ್ ಚೇಂಜ್ಡ್ ಇಂಟು ಸಿಂಬಲ್ಸ್ ಥ್ರೂ ದ ಪ್ರೋಸೆಸ್ ಆಫ್. ಆಪ್ಷನ್ ಎ ಎನ್ಕೋಡಿಂಗ್, ಆಪ್ಷನ್ ಬಿ ಡಿಕೋಡಿಂಗ್, ಆಪ್ಷನ್ ಸಿ ಸೈನ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಎಲ್ಲರಿಗೂ ಗೊತ್ತಿದೆ ಎನ್ಕೋಡಿಂಗ್. ಯಾರು ಲಾಸ್ಟ್ ವಿಡಿಯೋ ನೋಡಿರ್ತೀರೋ ಅವರಿಗೆ ಈ ಒಂದು ಆನ್ಸರ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡಿಕೋಡಿಂಗ್ ಈಸ್ ಅಸೋಸಿಯೇಟೆಡ್ ವಿತ್. ಯಾರಿಂದ ಅಸೋಸಿಯೇಟ್ ಆಗುತ್ತೆ ಡಿಕೋಡಿಂಗ್ ಅಂತ ಕೇಳಿದರೆ, ಆಪ್ಷನ್ ಎ ಮೆಸೇಜ್ ಸೆಂಡರ್, ಆಪ್ಷನ್ ಬಿ ಮೆಸೇಜ್ ರಿಸೀವರ್, ಆಪ್ಷನ್ ಸಿ ಬೋತ್ ಆಫ್ ದ ಅಬವ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಮೆಸೇಜ್ ರಿಸೀವರಿಂದ ಡಿಕೋಡಿಂಗು ಅಸೋಸಿಯೇಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸ್ ಹ್ಯಾಸ್ ಬೀನ್ incorporated for the decoding of the messages. Option A, the messages are changed into signs. Option B, the interpretation of the secret messages has been carried out. Option C, the obstacles are created in messaging services. Option D, the messages are changed through encoding. So the answer bandu, the interpretation of the secret message has been carried out. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆರ್. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8. ನಿಮಗೆ ತಲೆಗೆ ಫಸ್ಟ್ ಬರೋದು ಯಾವುದು? ಆಪ್ಷನ್ ಸಿ 6 ಅಂತಲೇ ಬರುತ್ತೆ. ಯಾಕೆ ಅಂತಂದರೆ ಫಾರ್ಮಲ್ ಕಮ್ಯುನಿಕೇಷನ್, ಇನ್ಫಾರ್ಮಲ್ ಕಮ್ಯುನಿಕೇಷನ್, ವರ್ಬಲ್ ಕಮ್ಯುನಿಕೇಷನ್, ಆಮೇಲೆ ನಾನ್ ವರ್ಬಲ್ ಕಮ್ಯುನಿಕೇಷನ್, ಡಯಾಗ್ನಲ್ ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್ ಇದೆಲ್ಲ ಬರ್ತಾ ಹೋಗುತ್ತೆ. ಬಟ್ ಎರಡೇ ಕಮ್ಯುನಿಕೇಷನ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಯಾವುದು? ವರ್ಬಲ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಆಪ್ಷನ್ ಎ 2, verbal communication and non-verbal communication is a types of communication. Okay, next question bandu, the verbal communication completes through option A verbal medium, option B symbolic medium, option C lips medium, option D bodily organs medium, option A verbal medium. Next question nodi, when you are unable to follow the foreigner's language, ಯಾವಾಗ ನಿಮಗೆ ಲ್ಯಾಂಗ್ವೇಜ್ ಫಾರಿನರ್ ಲ್ಯಾಂಗ್ವೇಜ್ನ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಒಂದು ಲ್ಯಾಂಗ್ವೇಜ್ ಬರ್ತಾ ಇಲ್ಲ, ದ ಕಮ್ಯುನಿಕೇಷನ್ ಆಫ್ ಮೆಸೇಜ್ ವಿಲ್ ಬಿ ಕ್ಯಾರಿಡ್ ಔಟ್ ಥ್ರೂ. ನಿಮ್ಮ ಕಮ್ಯುನಿಕೇಷನ್ ಮೆಸೇಜು ಯಾವ ರೀತಿ
ಇದಾಗಿ ತಗೊಳ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದು ಸ್ಪೀಕಿಂಗ್ ಲೌಡ್ಲಿ ಆ್ಯಂಡ್ ಸ್ಕ್ರೀಮಿಂಗ್, ಜೋರಾಗಿ ಮಾತಾಡಿಬಿಟ್ಟು ಕಿರ್ಚ್ಕೊಂಡ್ಬಿಟ್ಟು ಹೇಳಿದಾಗ ಅವರಿಗೆ ಅರ್ಥ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವ, ಅಥವಾ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ, ಅಥವಾ ಇಲ್ಲಾಂದರೆ ಲರ್ನಿಂಗ್ ಅವ್ರ ಲ್ಯಾಂಗ್ವೇಜ್ನ ನಾವು ಕಲ್ತ್ಕೊಂಡು ಆಮೇಲೆ ಅವ್ರ ಹತ್ರ ವಿಚಾರಗಳನ್ನ ಹೇಳ್ತಾರೆ, ಅಥವಾ ಆಪ್ಷನ್ ಡಿ ಏನು ಹೇಳೋಕ್ಕಾಗಲ್ವ, ಕಾಂಟ್ ಸೇ ಏನೋ. ಸೊ ಆಪ್ಷನ್ ಬಿ ಬಂದು ಸಿಂಬಾಲಿಕ್ ಲ್ಯಾಂಗ್ವೇಜ್. ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ನಾವು ಅವರಿಗೆ ಮೆಸೇಜ್ನ ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು ದ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ಥ್ರೂ. ನಾನ್ ವರ್ಬಲ್ ಕಮ್ಯುನಿಕೇಷನ್ನು ಯಾವುದ್ರ ಮೂಲಕ ಪಾಸಿಬಲ್ ಆಗುತ್ತೆ ಅಂತ ಕೇಳಿದರೆ ಆಪ್ಷನ್ ಎ ಸ್ಪೀಚ್ ಸಿಂಬಲ್ಸ್, ಆಪ್ಷನ್ ಬಿ ಐಸ್, ಆಪ್ಷನ್ ಸಿ ಸೆನ್ಸ್ ಆಫ್ ಟಚ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ಥ್ರೂ ಐಸಿನ ಮೂಲಕ, ಕಣ್ಣುಗಳ ಮೂಲಕ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್. ಓಕೆ, ಸೊ ಇಲ್ಲಿ ನೋಡಿ 22nd ಕ್ವೆಶ್ಚನ್ನಿಂದ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ದ ಬ್ಯಾರಿಯರ್ ಆಫ್ ದ ಕಮ್ಯುನಿಕೇಷನ್ ಕ್ಯಾನ್ ಬಿ ಕ್ಯಾರೆಕ್ಟರೈಸ್ಡ್ ಆ್ಯಸ್ ಆಪ್ಷನ್ ಎ physical barriers, option B language barriers, option C psychological barriers, option D all of the above. Answer bandu barrier of communication categorized as option A physical barriers, option B language barriers, psychological barriers. So answer is option D all the above. 22nd ಕ್ವೆಶ್ಚನ್ ಇಂದ ಅಬ್ಸರ್ವ್ ಮಾಡ್ತಾ ಹೋಗಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ 23rd ಕ್ವೆಶ್ಚನ್ ನೋಡಿ. ದ ಬಿಗ್ಗೆಸ್ಟ್ ಬ್ಯಾರಿಯರ್ ಆಫ್ ದ ಕಮ್ಯುನಿಕೇಷನ್ನ ಬಿಗ್ಗೆಸ್ಟ್ ಬ್ಯಾರಿಯರ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ನಾಯ್ಸ್, ಆಪ್ಷನ್ ಬಿ ಪರ್ಸನ್, ಆಪ್ಷನ್ ಸಿ ಲ್ಯಾಂಗ್ವೇಜ್, ಆಪ್ಷನ್ ಡಿ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್. ಸೊ ಬಿಗ್ಗೆಸ್ಟ್ ಬ್ಯಾರಿಯರ್, ಕಮ್ಯುನಿಕೇಷನ್ನ ಬಿಗ್ಗೆಸ್ಟ್ ಬ್ಯಾರಿಯರ್ ಯಾವುದು ಅಂತಂದರೆ ನಾಯ್ಸ್. ಓಕೆ, ನೆಕ್ಸ್ಟ್ 24th ಕ್ವೆಶ್ಚನನ್ನು ಕೂಡ ಅಬ್ಸರ್ವ್ ಮಾಡಿ. ದ ಬ್ಯಾರಿಯರ್ಸ್ ಆಫ್ ದ ಕಮ್ಯುನಿಕೇಷನ್ ಕ್ಯಾನ್ ಬಿ ಎಲಿಮಿನೇಟೆಡ್ ವೆನ್ ಇಟ್ ಈಸ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಬ್ಯಾರಿಯರ್ಸ್ನ ಎಲಿಮಿನೇಟ್ ಮಾಡಬೇಕು ಅಂದರೆ ವೆನ್ ಇಟ್ ಈಸ್ ಸಿಂಪಲ್ ಆ್ಯಂಡ್ ಕಾಂಪ್ರಹೆನ್ಸಿಬಲ್, ಆಪ್ಷನ್ ಬಿ ಅಸೋಸಿಯೇಟೆಡ್ ವಿತ್ ದ ಫೀಡ್ಬ್ಯಾಕ್, ಆಪ್ಷನ್ ಸಿ ಫಾಲೋಯಿಂಗ್ ದ ರೂಲ್ಸ್ ಫಾರ್ ಎಕ್ಸಲೆಂಟ್ ಲಿಸನಿಂಗ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಸಿಂಪಲ್ ಆ್ಯಂಡ್ ಕಾಂಪ್ರಹೆನ್ಸಿಬಲ್ಲು ಹೌದು, ಅಸೋಸಿಯೇಟೆಡ್ ವಿತ್ ದ ಫೀಡ್ಬ್ಯಾಕು ಹೌದು, ಫಾಲೋಯಿಂಗ್ ದ ರೂಲ್ಸ್ ಫಾರ್ ಎಕ್ಸಲೆಂಟ್ ಲಿಸ್ನಿಂಗು ಹೌದು. ಸೊ ಆನ್ಸರ್ ಬಂದು ಆಲ್ ಆಫ್ ದ ಅಬೌವ್. 25th ಕ್ವೆಶ್ಚನ್ ನೋಡಿ. ದ ಬ್ಯಾರಿಯರ್ಸ್ ಇನ್ ಅ ಕಮ್ಯುನಿಕೇಷನ್ ಕ್ಯಾನ್ ಬಿ ಓವರ್ಕಮ್ ಇಫ್ ದ ಲಿಸ್ನರ್ ಹ್ಯಾಸ್ ಆಲ್ ದ ಡಿಸೈರಬಲ್ ಕಾಂಪಿಟೆನ್ಸೀಸ್ ಆಫ್ ದ ಬೆಸ್ಟ್ ಲರ್ನಿಂಗ್, ಆಪ್ಷನ್ ಬಿ ದ ಲಿಸ್ನರ್ ಈಸ್ ಇನ್ ಅ ಸ್ಟೇಟ್ ಆಫ್ ಮೋಟಿವೇಟರ್, ಆಪ್ಷನ್ ಸಿ ದ ಲಿಸ್ನರ್ ಹ್ಯಾಸ್ ಸಮ್ extra incentives, option D all of the above. So answer bandu all of the above. Okay, so next question nodi. The excellent communication, in an excellent communication it is not desired, option A change in voice, option B external or physical beauty, option C communication of adequate feelings, option D involvement of students. Answer bandu option D involvement of students. ನೋಡಿ ಇಲ್ಲಿ ನಾವು 22nd ಕ್ವೆಶ್ಚನ್ನಿಂದ ಅಪ್ ಟು 25 ಕ್ವೆಶ್ಚನ್ಸ್, 25ನೇ ಪ್ರಶ್ನೆ ತನಕನೂ ನಾವು ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್ ಬಗ್ಗೆನೇ ನಾವು ನೋಡ್ತಾ ಹೋದ್ವಿ. ಸೊ ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಆಫ್ ದ ಕಮ್ಯುನಿಕೇಷನ್ ಅಂತ ಏನಿದೆ ಟಾಪಿಕ್ಕು ಕಮ್ಯುನಿಕೇಷನ್ ಚಾಪ್ಟರಲ್ಲಿ, ಸೊ ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಟೀಚರ್ಸ್ ಕ್ವಾಲಿಟಿ ಈಸ್ ಅಸೋಸಿಯೇಟೆಡ್ ವಿತ್ ಹಿಸ್ best teaching? Option A the abilities of the teacher, option B teacher's abstinence, option C the oral expressions of the teacher, option D the vocational commitment and the love for the profession. Answer bandu option D the vocational commitment and the love for the profession. Okay, so next question bandu. An efficient teacher ensures, option A feeling of cooperation in his students, option B full freedom on his own part without any restriction, option C competition among his students, option D feelings of either cooperation and competition as the condition permit in his students. So an efficient teacher ensures feelings of either cooperation or competition as the conditions permit in his student. Option D is the answer. Next question nodi. When your friend point out at your gross mistake which you have committed in the class during teaching, then your reaction will be, option A resisting him and tell him confidently that it does not come under the purview of a mistake, option B discussing on the mistake, try to put your stand, if he does not agree then accepting your mistake, option C
warning him that he should not behave in such a manner in future. Option D, requesting him politely that he should not tell it to any other person. ಸೊ ಇಲ್ಲಿ ಆನ್ಸರ್ ಬಂದು ಡಿಸ್ಕಸಿಂಗ್ ಆನ್ ದ ಮಿಸ್ಟೇಕ್, ಟ್ರೈ ಟು ಪುಟ್ ಯುವರ್ ಸ್ಟ್ಯಾಂಡ್, ಇಫ್ ಹಿ ಡಸ್ ನಾಟ್ ಅಗ್ರಿ ದೆನ್ ಅಕ್ಸೆಪ್ಟಿಂಗ್ ಯುವರ್ ಮಿಸ್ಟೇಕ್. ಸೊ ಕ್ವಶನ್ಸ್ ತುಂಬ ಸಿಂಪಲ್ ಆಗಿದೆ, ಜನರಲ್ ಆಗಿರೋಂಥ ಕ್ವಶನ್ಸು. ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಜಸ್ಟ್ ಆನ್ಸರ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹೀಗಿದೆ. ಇಫ್ ಯುವರ್ ಸ್ಟೂಡೆಂಟ್ ರಿಮೈನ್ ಅನ್ಸ್ಯಾಟಿಸ್ಫೈಡ್ ಈವನ್ ಆಫ್ಟರ್ ಯು ಆರ್ ಟೀಚಿಂಗ್ ಅ ಪರ್ಟಿಕ್ಯುಲರ್ ಲೆಸನ್ ಆರ್ ಅ ಕಂಟೆಂಟ್, ವಾಟ್ ವುಡ್ ಯು ಲೈಕ್ ಟು ಡೂ ಅಂಡರ್ these conditions? Option A, you will leave aside all fruitful efforts of teaching in order to enhance their understanding. Option B, you will be doing your best efforts again and again till they will not understand the content. Option D, you will think that again and again repetition of the same content is mere destroying the time. Option D, you will be keeping sympathetic behavior with the student. Answer ಬಂದು ಇದಕ್ಕೆ ಆಪ್ಷನ್ ಬಿ, ಯು ವಿಲ್ ಬಿ ಡೂಯಿಂಗ್ ಯುವರ್ ಬೆಸ್ಟ್ ಎಫರ್ಟ್ಸ್ ಅಗೇನ್ ಆ್ಯಂಡ್ ಅಗೇನ್ ಟಿಲ್ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್. ಓಕೆ, ಸೊ ಲಾಸ್ಟ್ ಕ್ವಶನ್ ಬಂದು, ಸೊ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ವಾಟ್ ಈಸ್ ದ ಎಸೆನ್ಷಿಯಲ್ ಸ್ಟೆಪ್ ಫಾರ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಟರ್? ಎಫೆಕ್ಟಿವ್ ಕಮ್ಯುನಿಕೇಟರ್ಗೆ ಎಸೆನ್ಷಿಯಲ್ ಸ್ಟೆಪ್ ಯಾವುದು ಅಂತ ಕೇಳಿದರೆ, ಸೆಲೆಕ್ಷನ್ ಆಫ್ ದ ಚಾನಲ್ ಫಾರ್ ಅ ಕಮ್ಯುನಿಕೇಷನ್. ಆಪ್ಷನ್ ಬಿ, ಥಿಂಕ್ ಅಬೌಟ್ ದ evaluation procedure. Option C, determining the objectives of a communication. Option D, identifying the various mediums of the communication. Answer ಬಂದು determining the objectives of the communication. ಕಮ್ಯುನಿಕೇಷನ್ನ objectivesನ್ನು ನಾವು ಇಲ್ಲಿ ಡಿಟರ್ಮೈನ್ ಮಾಡ್ತಾ ಹೋಗ್ತೀವಿ ಎಫೆಕ್ಟಿವ್ ಕಮ್ಯುನಿಕೇಟರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಯು ಗೆಟ್ ಅ ಅಪಾಯಿಂಟ್ಮೆಂಟ್ ಇನ್ ಅ ಕಾಲೇಜ್ ಆಸ್ ಅ ಟೀಚರ್, how could you behave with your students? Option A, autocratic manner. Option B, democratic manner. Option C, laissez-faire manner. Option D, intellectual manner. So option B is the answer, democratic manner. Last question nodi, which special train was running in order to disseminate scientific awareness in the country? Option A, Science and Technology Rail. Option B, the Great Indian Rail. Option C, Science Rail. Option D, none of the above. Answer ಬಂದು ಆಪ್ಷನ್ ಎ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೈಲ್. ಸೊ ಇವತ್ತು ನಾವು ಕಮ್ಯುನಿಕೇಷನ್ ಚಾಪ್ಟರಿನ 33 MCQsನ ನಾವು ಸಾಲ್ವ್ ಮಾಡಿದ್ದೀವಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಅಂದರೆ KSET ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರೊಟ್ಟಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳಿ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಹಾಗೆ ಮತ್ತೆ ನಾಳೆ ಸಿಗೋಣ. ನಾಳೆ ವಿಡಿಯೋದಲ್ಲಿ ನಾನು ಕಮ್ಯುನಿಕೇಷನ್ ಚಾಪ್ಟರಲ್ಲಿ ರಿಮೈನಿಂಗ್ ಪಾರ್ಟ್ ಏನಿದೆ, ಇನ್ನು 3 to 4 ಕಾನ್ಸೆಪ್ಟ್ಸ್ ಏನೋ ಉಳಿದಿದೆ ಅಂದ್ಕೊಳ್ತೀನಿ. ಅಷ್ಟು ಕಾನ್ಸೆಪ್ಟ್ಸ್ನ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಗುಡ್ ನೈಟ್.